ನಮಸ್ಕಾರ. ಇದು ಕೂಡ 1993 ಅಕ್ಟೋಬರ್ ತಿಂಗಳಲ್ಲಿ 25 ವರ್ಷಗಳ ಹಿಂದಿನ ಚಂದಾಮಾಮದ ಕಥೆನ ಮತ್ತೆ ಪ್ರಿಂಟ್ ಮಾಡಿದ್ದಾರೆ. ಅದು ಗಂಗಮ್ಮನ ಗರ್ವಭಂಗ ಅಂತ ಈ ಕಥೆ ಹೆಸರು. ಬರೆದವ್ರ ಹೆಸರು ಇದರಲ್ಲಿ ಕೊಟ್ಟಿರಲ್ಲ. ಹಿಂದೆ ಒಂದು ಸತಿ ಬಂದಿದ್ದನ್ನು ಮತ್ತೆ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಒಂದು ಹಳ್ಳಿನಲ್ಲಿ ಅನಂತಯ್ಯ ಅಂತ ಒಬ್ಬ ರೈತ ಇರ್ತಾನೆ. ಅವನಿಗೆ ಗಂಗಮ್ಮ ಅಂತ ಒಬ್ಬಳು ತಂಗಿ ಇರ್ತಾಳೆ. ತಂಗಿ ಇದ್ದರೆ ಅನಂತಯ್ಯನಿಗೆ ತುಂಬ ಪ್ರಾಣ. ಆದರೆ ಗಂಗಮ್ಮನಿಗೆ ಮೊದಲಿನಿಂದಲೂ ತುಂಬ ಯಾಕೋ ಗರ್ವವಾಗಿರೋದೇ ಅವಳದು ಸ್ವಭಾವ ಆಗೋಗಿರುತ್ತೆ. ಅವಳಿಗೆ ಅಣ್ಣನ ಮೇಲೆ ಸ್ವಲ್ಪವೂ ಗೌರವ ಇರೋದಿಲ್ಲ. ಆದರೆ ಅನಂತಯ್ಯ ಅದರ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ತಂಗಿ ಸುಖವಾಗಿದ್ದರೆ ಸಾಕು ಅಂತ ಅನಂತಯ್ಯ ಒಂದು ಒಳ್ಳೆಯ ಸಂಬಂಧ ನೋಡಿಬಿಟ್ಟು ತನಗಿದ್ದ 2 ಎಕರೆ ಜಮೀನನ್ನು ವರದಕ್ಷಿಣೆಯಾಗಿ ಕೊಟ್ಟು ಗಂಗಮ್ಮನಿಗೆ ಮದುವೆ ಮಾಡಿಬಿಡ್ತಾನೆ. ಆಮೇಲೆ ಅವನು ಬಡವರ ಮನೆ ಹುಡುಗಿ ಒಬ್ಬಳನ್ನು ನೋಡಿ ತಾನು ಮದುವೆ ಮಾಡ್ಕೊತಾನೆ. ಗಂಗಮ್ಮ ಸಂಸಾರ ಹೂಡೋಕ್ಕೆ ಗಂಡನ ಮನೆಗೆ ಹೊಟ್ಟೋಗ್ತಾಳೆ. ಅನಂತಯ್ಯನ ಹೆಂಡತಿ ಬಂದು ಅವನ ಜೊತೆ ಸಂಸಾರ ಆರಂಭಿಸ್ತಾಳೆ. ಅವನಿಗೆ ಮದುವೆ ಆಗಿ ಮಕ್ಕಳು ಹುಡ್ತಾರೆ. ಸಂಸಾರ ಭಾರ ಬೆಳೆಯುತ್ತೆ. ಕಡೆಗೆ ಆ ಸಂಸಾರದ ಗತಿ ಕೆಲಸ ಮಾಡಿದ ದಿನ ಅವ್ರಿಗೆ ಊಟ ಸಿಕ್ಕುತ್ತೆ, ಕೆಲಸ ಮಾಡಿಲ್ಲದೆ ಇರೋ ದಿನ ಉಪವಾಸನೇ ಇರಬೇಕು. ಆ ಥರ ಬಡತನ ಸ್ಥಿತಿಗೆ ಬಂದುಬಿಡ್ತಾನೆ ಅನಂತಯ್ಯ. ಮಕ್ಕಳು ಹಸುವಿನಿಂದ ನರಳೋದನ್ನು ನೋಡಿಬಿಟ್ಟು ಆ ದಂಪತಿಗಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆದರೆ ಏನೂ ಮಾಡೋಕ್ಕೆ ಅವ್ರಿಗೆ ತೋಚ್ತಾ ಇರಲ್ಲ, ಏನು ಮಾಡೋದು ಅಂತ. ಮಕ್ಕಳು ಊಟ ಇಲ್ಲದೆ ಒಣಗೋದನ್ನು ನೋಡ್ಬಿಟ್ಟು ಒಂದಿನ ಹೆಂಡತಿ ಅನಂತಯ್ಯನಿಗೆ ಹೇಳ್ತಾಳೆ, ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ಒಂದು ಸಲ ಹೋಗ್ಬಿಟ್ಟು ನಿಮ್ಮ ತಂಗಿ ಮನೆಗೆ ಹೋಗ್ಬಿಟ್ಟು ಅವ್ರು ನೋಡ್ಕೊಂಬರ್ಬಾರ್ದು ಅವ್ರನ್ನ, ಏನೋ ಅವಳು ಏನಾದರೂ ತೋಚಿದಷ್ಟು ಸಹಾಯ ಮಾಡಿದ್ರೆ ನಮಗೂ ಒಳ್ಳೇದಾಗತ್ತಲ್ವ ಅಂತ ಹೇಳ್ತಾಳೆ. ಬೇಕಾದರೂ ಹೋಗಿ ಬರ್ಬೋದು, ಆದರೆ ಅವ್ರು ಮಾತ್ರ ಅಷ್ಟು ಸ್ಥಿತಿವಂತರಾಗಿರ್ತಾರಾ ಅಂತ ಅನಂತಯ್ಯ ಅಂತಾನೆ. ಅದು ನನಗೆ ತಂಗಿ ಮುಂದೆ ತಲೆ ತಗ್ಸಿ ಕೈ ಜೋಡಿಸಿ ಸಹಾಯ ಕೇಳೋದಕ್ಕೆ ಮನಸ್ಸಲ್ಲಿ ಒಪ್ಪಿಗೆ ಇರಲ್ಲ. ಕೊಟ್ಟೆಹಣ್ಣು ಕೋಲಕ್ಕೊರಗೆ ಅಂತ ಅವನು ಅನ್ಕೊತಾ ಇರ್ತಾನೆ. ಅವಳು ಪಾಡುಗಳು ಸುಖವಾಗಿದ್ದಾಳಲ್ಲ ಅಂತ ಅವನು ಅನ್ಕೊಳ್ತಾನೆ. ಎಷ್ಟಾದರೂ ಅವಳು ಪರರ ಮನೆ ಹೆಣ್ಣಲ್ವೇ ಅಂತ ಅನ್ಕೊತಾ ಇರ್ತಾನೆ. ಇರಲಿ, ಹೋಗಿ ನೋಡ್ಕೊಂಬನ್ನಿ, ಮದುವೆ ಆಗಿ 5 ವರ್ಷಗಳಾಯ್ತಲ್ವೇ, ನಮ್ಮ ಪರಿಸ್ಥಿತಿ ನೋಡಿ ನಿಮ್ಮ ತಂಗಿ ಸಹಾಯ ಮಾಡಿದರೆ ಸರಿ, ಇಲ್ಲದಿದ್ದರೆ ನೋಡ್ಕೊಂಡು ಬಂದ್ಬಿಡಿ ಅಂತ ಹೆಂಡತಿ ಅವನಿಗೆ ಸಲಹೆ ಕೊಡ್ತಾಳೆ. ಬಡತನದಲ್ಲಿ ಬೆಂದು ಹೋಗುತ್ತಿರುವ ಹೆಂಡತಿಯನ್ನು, ಹಸುವಿನಿಂದ ಕಂಗೆಡುವ ಮಕ್ಕಳನ್ನು ನೋಡಿ ಅನಂತಯ್ಯನಿಗೆ ಹೆಂಡತಿ ಮಾತಿಗೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವಾಗಲ್ಲ. ಮರುದಿನ ಮುಂಜಾನೆಯೇ ಅನಂತಯ್ಯ ಹೆಂಡತಿ ಕೊಟ್ಟು ಗಂಜಿ ಕುಡಿದು ಗಂಗಮ್ಮನ ಅತ್ತೆ ಊರಿಗೆ ಹೋಗ್ತಾನೆ. ಅವನ ಹಗಲೆಲ್ಲ ನಡ್ಕೊಂಡು ಹೋಗಿ ಸಾಯಂಕಾಲಕ್ಕೆ ಆ ಊರು ಸೇರ್ಕೋತಾನೆ. ಬರ್ತಿದ್ದ ಅಣ್ಣನ ದೂರದಿಂದನೇ ನೋಡ್ತಾಳೆ ಗಂಗಮ್ಮ. ಅವನ ಹರಿದ ಬಟ್ಟೆ, ಅವನ ಎಣ್ಣೆ ಕಾಣದೆ ಸಿಕ್ಕಿಬಿದ್ದ ತಲೆ ಕೂದಲು, ಉಪವಾಸದಿಂದ ಸೊರಗಿದ ದೇಹ, ಗುಳಿ ಬಿದ್ದ ಶರೀರ ಎಲ್ಲ ನೋಡ್ಬಿಟ್ಟು ಇವನು ವಿಪರೀತ ಬಡವಾಗೋಗಿದ್ದಾನೆ ಅಂತ ಅವಳಿಗೆ ಅರ್ಥ ಆಗೋಗುತ್ತೆ. ಅವಳು ಅಣ್ಣನ ನೋಡಿ ಕನಿಕರಿಸದೆ ಹಸ್ರಾಗಿರೋ ನನ್ನ ಸಂಸಾರ ನೋಡಿಕೊಂಡು ದೃಷ್ಟಿ ಹಾಕಕ್ಕೆ ಬರ್ತೀನಲ್ಲ, ಏನು ಮಾಡೋದು ಅಂತ ಸಂಕಟ ಪಟ್ಕೊತಾಳೆ. ತಂಗಿ ಬಾಗಿಲಲ್ಲೇ ನಿಂತಿರೋದನ್ನು ಅನಂತಯ್ಯ ಕೂಡ ನೋಡ್ತಾನೆ. ಮತ್ತೆ ನೋಡೋದ್ರಲ್ಲಿ ಅವಳಲ್ಲಿ ಇರೋದೇ ಇಲ್ಲ. ಆವಾಗ ಅವನು, ಅಯ್ಯೋ ನಾನು ಯಾರು ನೋಡಿದ್ನೋ ಏನೋ, ನನ್ನ ತಂಗಿ ಆಗಿದ್ದರೆ ಓಡ್ಬಂದು ನಾನು ಮಾತಾಡಿಸ್ತಾ ಇರಲಿಲ್ವಾ, ನನ್ನ ಕಾಲಿಗೆ ನೀರು ತರಕ್ಕೆ ಒಳಗೋಗಿರ್ಬೋದು ಅವಳು ಅಂತ ಸಮಾಧಾನನೇ ಮಾಡ್ಕೊತಾನೆ. ಅಷ್ಟರಲ್ಲಿ ತನ್ನ ಅಣ್ಣ ಹೇಗಾದರೂ ಮಾಡಿ ಬೇಗ ಅಣ್ಣನ ವಾಪಸ್ ಕಳಿಸ್ಬಿಡ್ಬೇಕು ನಾನು ಅಂತ ಗಂಗಮ್ಮ ನಿಶ್ಚಯ ಮಾಡ್ಕೊಂಬಿಡ್ತಾಳೆ. ಅವಳು ತಾನು ಹುಟ್ಟಿರೋ ಬೆಲೆ ಬಾಳೋ ರೇಷ್ಮೆ ಸೀರೆನೆಲ್ಲ ಬಿಚ್ಚಿಬಿಟ್ಟು ಹರಿದೋಗಿರೋದು, ಬಣ್ಣ ಹೋಗಿರೋದು ಒಂದು ಸೀರೆ ಉಟ್ಕೊಂಡು ಮಣ್ಣಿನ ಪಾತ್ರೆಯಲ್ಲಿ ನೀರು ತಗೊಂಡು ಒಳಗೆ ಬರ್ತಾಳೆ. ಇವನ್ನ ಅಣ್ಣನ ಕರ್ಕೊಂಡು ಹೋಗ್ಬೇಕಲ್ಲ ಒಳಗೆ, ಅದಕ್ಕೋಸ್ಕರ ಆಚೆ ಬರ್ತಾಳೆ. 1 ನಿಮಿಷದಲ್ಲಿ ತಂಗಿಯಲ್ಲಿ ಆದ ಬದಲಾವಣೆ ನೋಡಿ ಅವನಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಪ್ಪ ಅಂತ. ಒಂದು ವೇಳೆ ತಾನು ನೋಡಿದ್ದು ಯಾರನ್ನೋ ಇರ್ಬೋದು ಅಂತ ಅವನು ಹಂಗೂ ಸಮಾಧಾನನೇ ಮಾಡ್ಕೊತಾನೆ ಮನಸ್ಸಿಗೆ. ಬಾಗಿಲಲ್ಲಿ ನಿಂತಿರುವ ಅಣ್ಣನನ್ನು ನೋಡಿ ಅವಳು ಅಳುವಂತ ಅಂದ್ಕೊಂಡು, ಇಷ್ಟು ದಿನಕ್ಕೆ ನಾನೇನು ಜ್ಞಾಪಕ ಬಂದ ಅಣ್ಣ, ನನಗೆ ಎಷ್ಟು ದುಃಖ ಆಗಿರಬೇಕು, ನಾನು ಸುಖವಾಗಿರಬೇಕು ಅಂತ ಈ ಸಂಬಂಧ ನೀ ಮಾಡಿದಿ, ಆದರೆ ಊಟಕ್ಕೂ ಗತಿ ಇಲ್ಲದೆ ಇರೋ ಮನೆಗೆ ನಾನು ಕೊಟ್ಬಿಟ್ಟಿದ್ಯಾ, ನಾನು ತುಂಬ ಕಷ್ಟಪಡ್ತಿದ್ದೀನಿ ಅಂತ ತನ್ನ ಸಂಕಟನೇ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಅನಂತಯ್ಯ ತನ್ನ ತಂಗಿ ಸ್ಥಿತಿಯನ್ನು ನೋಡಿ ತುಂಬ ಅವನಿಗೆ ಬೇಜಾರಾಗುತ್ತೆ. ಅವನು ಇವಳನ್ನ ಕೇಳಕ್ಕೆ ಬರೋಣ ಅಂತ ಅಂದ್ಕೊಂಡಿರ್ತಾನಲ್ಲ, ದುಡ್ಡು ಕಾಸೋ ಸಹಾಯ, ಅದು ಅವನಿಗೆ ಆಸೆ ಕಮರೇ ಹೊಟ್ಟೋಗುತ್ತೆ. ಅಣ್ಣ ಒಳಗೆ ಬಂದರೆ ತನ್ನ ಗುಟ್ಟು ಹೊರಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಗಂಗಮ್ಮ ಅವನ್ನ ಅಂಗಳದಲ್ಲೇ ಕಟ್ಟೆ ಮೇಲೆ ಕೂಡಿಸ್ಬಿಡ್ತಾಳೆ. ಅಲ್ಲೊಂದು ಹಗ್ಗದ ಮಂಚ ಹಾಕ್ಕೊಟ್ಟು ಅದ್ರ ಮೇಲೆ ಒಂದು ಹೊತ್ತಿಗೆ ಹಾಸ್ಬಿಟ್ಟು ಅನಂತಯ್ಯನಿಗೆ ಮಲ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಬಿಡ್ತಾಳೆ. ಹೊಲದಿಂದ ತನ್ನ ಗಂಡ ಬರೋ ಸಮಯ ಗೊತ್ತಿರುತ್ತಲ್ಲ ಅವಳಿಗೆ, ಅವಾಗ ತಾನೇ ಬೇಗ ಹೋಗ್ಬಿಟ್ಟು ಗಂಡನ ದಾರಿನಲ್ಲೇ ಸಂಧಿಸ್ಬಿಟ್ಟು ಅಣ್ಣ ಬಂದಿದ್ದಾನೆ ನಮ್ಮ ಮನೆಗೆ ಅಂತ ವಿಷಯ ಹೇಳ್ತಾಳೆ.
ಮದುವೆ ಆದ 5 ವರ್ಷಕ್ಕೆ ಭಾವಮೈದನ ತನ್ನ ಮೈನಿಗೆ ಬಂದಿದ್ದಾನೆ ಅಂತ ಗಂಡನಿಗೆ ಸಂತೋಷನೇ ಆಗುತ್ತೆ. ಆದರೆ ತನ್ನ ಉದ್ದೇಶ ಗಂಡನಿಗೆ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು, ಸಾಕು ಸುಮ್ಮನಿರಿ, ನಮ್ಮಲ್ಲಿ ಹಣ ಇದ್ದರೆ ಸಹಾಯ ಮಾಡೋಕ್ಕೆ ಕೇಳ್ತಾರೆ, ಅದಕ್ಕೆ ನಾವೀಗ ಅತಿ ಬಡವರ ಹಾಗೆ ಅಭಿನಯಿಸಬೇಕು ಅಂತ ಗಂಡಂಗೆ ಬುದ್ಧಿ ಹೇಳ್ಕೊಡ್ತಾಳೆ ಅವಳು. ಪಾಪ ಬರದೇ ಬಂದರೆ ಅದೇನು ನಾಟಕ ಅಂತ ಗಂಡ ಕೇಳ್ತಾನೆ. ನನ್ನ ಸ್ವಂತ ಅಣ್ಣ ಅವನು, ನನಗಿಲ್ಲದ ಪ್ರೀತಿ ನಿಮ್ಗೆ ಯಾಕೆ ಅಂತ ಗಂಗಮ್ಮ ಧಾವಿಸ್ಬಿಡ್ತಾಳೆ. ಅದು ನಿಜಾನೇ ಅಂದ್ಕೊಂಡು ಅವಳು ಗಂಡ ಸುಮ್ಮನಾಗಿ ಹೋಗ್ತಾನೆ. ಗಂಗಮ್ಮ ಒಂದು ಹಳೇ ಕಾಲದ ಮಂಚ ತೊಗೊಂಬಂದು ತನ್ನ ಗಂಡನಿಗೂ ಅಂಗಳದಲ್ಲೇ ಹಾಕ್ಬಿಡ್ತಾಳೆ. ವಿಧಿ ಇಲ್ಲದೆ ಅವಳ ಗಂಡ ಅದ್ರ ಮೇಲೆ ಮಲ್ಕೊತಾನೆ. ತನ್ನ ಭಾವಮೈದನನ್ನು ಮಾತನಾಡಿಸಲು ಮುಖವಿಲ್ಲದೆ ಅವನು ಅನಂತೆಯನ್ನು ನೋಡಿದ್ರು ನೋಡದೇ ಇದ್ದಂಗೆ ಸುಮ್ಮನೆ ಮುಸ್ಕ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಆವತ್ತು ಹಬ್ಬ ಇರುತ್ತೆ. ಗಂಗಮ್ಮ ಪಕ್ಷಿಗಳ ಜೊತೆ ಹಬ್ಬದ ಅಡುಗೆ ಮಾಡ್ತಾಯಿರ್ತಾಳೆ. ಅನಂತಯ್ಯ ಬರದೇ ಇದ್ದರೆ ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಗಂಡನಿಗೆ ಹೊಟ್ಟೆ ಚುರುಗುಟ್ಟಲು ಆರಂಭಿಸ್ತು. ಅವನು ಊಟ ಮಾಡಿರಲ್ವಲ್ಲ, ಅವನಿಗೆ ಹೊಟ್ಟೆ ಹಸುವಾಗತ್ತೆ. ಸರಿಯಾತ್ರಿಯಲ್ಲಿ ಬಂದು ಎಬ್ಸಿ ಊಟ ಬಡಿಸ್ತೇನೆ ಅಂತ ಹೆಂಡತಿ ಅವನಿಗೆ ಹೇಳಿರ್ತಾಳೆ. ಅದಕ್ಕಾಗವನು ಎಷ್ಟೋ ಆತರದಿಂದ ಯಾವಾಗ ಕರಿತಾಳೋ ಅಂತ ನೋಡ್ತಾ ಇರ್ತಾನೆ. ಅನಂತಯ್ಯನಿಗೆ ನಿದ್ರೆ ಬರಲಿಲ್ಲ. ಅವನು ತನ್ನ ತಂಗಿಗೆ ಇಂಥ ಸ್ಥಿತಿ ಇದೆಯಲ್ಲ ಅಂತ ಅವನ ಮನಸ್ಸಲ್ಲಿ ದುಃಖ ಪಟ್ಕೊತಾ ಇರ್ತಾನೆ. ಗಂಗಮ್ಮನ ಗಂಡ ತನ್ನ ಭಾವೈದನ್ನು ನೋಡಿ ಪರಿತಪಿಸಿದ. ಆದರೂ ತನ್ನ ಹೆಂಡತಿ ವಿಷಯ ಬಹಿರಂಗ ಮಾಡಬಾರ್ದು ಅಂದ್ಕೊಂಡು ವಿಪರೀತ ಚಳಿಯಾಗಿ ಹೋಗುತ್ತೆ. ಗಂಗಮ್ಮ ತನ್ನ ಗಂಡನ ಮಂಚದ ಕೆಳಗೆ ಒಂದು ಅಗ್ಗಿಷ್ಕೆ ಇಟ್ಟಿರ್ತಾಳೆ. ಅದಕ್ಕೆ ಇವನೇನು ಮಾಡೋಕ್ಕಾಗಿಲ್ವಲ್ಲ ಅಂದ್ಬಿಟ್ಟು ಆ ಅಗ್ಗಿಷ್ಕೆಯನ್ನು ತೆಗೆದುಬಿಟ್ಟು ಇವನು ಅನಂತಯ್ಯನ ಮಂಚದ ಕೆಳಗಡೆ ಇಟ್ಬಿಡ್ತಾನೆ. ಅನಂತಯ್ಯನಿಗೂ ನಿದ್ದೆ ಏನು ಬಂದಿರಲ್ಲ, ಆದರೆ ಅವನಿಗೆ ಇದೆಲ್ಲ ಏನೂ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಗಂಗಮ್ಮ ನಡುರಾತ್ರಿ ಆಗುತ್ತೆ. ನೆರಳಿನ ಹಾಗೆ ಆಚೆ ಬಂದುಬಿಟ್ಟು ಮಂಚದ ಹತ್ರ ಬರ್ತಾಳೆ. ಮಂಚ ಹತ್ರ ನೋಡ್ತಾಳೆ. ಕೆಳಗಡೆ ಒಲೆ ಇರುತ್ತಲ್ಲ, ಅದು ಅನಂತಯ್ಯನ ಮಂಚ ಆಗಿರುತ್ತೆ. ಅವಳಿಗೆ ಗೊತ್ತಾಗಲ್ಲ. ಅವನು ತನ್ನ ಗಂಡನೇ ತಿಳ್ಕೊಂಡು ಊಟಕ್ಕೆ ಬಾ ಅಂತ ಮೆತ್ತಿಗೆ ಹೇಳಿಬಿಟ್ಟು ಒಳಗೆ ಹೊಟ್ಟೋಗ್ತಾಳೆ. ಅನಂತಯ್ಯ ಏನು ಅನ್ಕೊಂಡೆ ತಂಗಿ ಪ್ರವರ್ತನೆ ಅವನಿಗೆ ಆಶ್ಚರ್ಯ ಆಗುತ್ತೆ. ಗಂಡನಿಗೆ ಹೆದರಿ ಅವಳು ನನ್ನ ಮೇಲಿನ ಪ್ರೀತಿ ತೋರಿಸ್ತಾ ಇಲ್ಲ, ರಹಸ್ಯವಾಗಿ ಇಟ್ಟಿದ್ದಾಳೆ, ಈಗ ಊಟಕ್ಕೆ ಕರಿತಾಳೆ ಅಂದ್ಕೊಂಡು ಅವನು ಕಂಬಳಿಗೆ ಹೊದ್ಕೊಂಡು ಎದ್ದು ಬರ್ತಾನೆ. ಎದ್ದು ಬಂದುಬಿಟ್ಟು ಧ್ಯಾನವ ಒಳಗೆ ಹೋಗ್ತಾನೆ. ಎಲೆಯಲ್ಲಿ ಹಬ್ಬದ ಅಡುಗೆ ಬಡಿಸಿರ್ತಾಳೆ ಅವಳು. ಊಟ ಮಾಡೋ, ಇನ್ನೇನಾದರೂ ಬೇಕಾದರೆ ಆ ಪಕ್ಕದಲ್ಲಿರುವ ಗಡಿಗಳಲ್ಲಿದೆ, ಬೇಕಾದಷ್ಟು ತಗೋ ಅಂತ ಗಂಗಮ್ಮ ಹೇಳಿಬಿಟ್ಟು ತಾನು ಯಾರೂ ಒಳಗೆ ಬರಬಾರ್ದಲ್ಲ, ಅದಕ್ಕೋಸ್ಕರ ಕಾವಲು ಕಾಯೋಕ್ಕೆ ಬಾಗಿಲ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಕಂಬಳಿ ಹೊದ್ಕೊಂಡು ಬಂದವನು ತನ್ನ ಗಂಡ ಅಂತ ಅವಳು ತಿಳ್ಕೊತಾಳೆ. ಅವಳ ಗಂಡನ ಮಂಚ ಕತ್ತಲಿನಲ್ಲಿ ತಿಳಿಯಬೇಕು ಅಂತ ಅವಳೊಂದು ಅಗ್ಗಿಷ್ಕೆ ಇಟ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತಿರುತ್ತೆ, ಅವನಿಗೆ ಗೊತ್ತಿರಲ್ಲ. ಆ ವಿಷಯ ಅವಳ ಗಂಡನಿಗೆ ಹೇಳಿರಲಿಲ್ಲ. ಅವಳು ನೇರವಾಗಿ ಹೋಗಿ ಬಾಗಿಲಲ್ಲಿ ಕಾವಲು ಕೂತ್ಕೊಂಡ್ಬಿಡ್ತಾಳೆ. ತನ್ನ ತಂಗಿ ತುಂಬ ಪ್ರೀತಿಯಿಂದ ನೀಡಿದ ಊಟ ಅಂದ್ಕೊಂಡು ಅನಂತಯ್ಯ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಆಮೇಲೆ ಮಡಿಕೆಗಳಲ್ಲಿ ಬೇಕಾದನ್ನು ತಗೋ ಅಂತ ಹೇಳಿರ್ತಾಳಲ್ಲ, ಆವಾಗ ಹೋಗ್ಬಿಟ್ಟು ಕಂಬಳಿನೇ ಹಾಸ್ತಾನೆ. ಅವಳು ತೋರಿಸಿದ ಮಡಿಕೆಗಳಲ್ಲಿ ಎಲ್ಲ ಮೇಲೆ ಕೆಳಗೆ ಮಾಡ್ತಾನೆ. ಅದರಲ್ಲಿ ಅಕ್ಕಿ, ಪಕ್ಷಿಗಳು, ಇನ್ನೂ ಏನೇನೋ ಎಲ್ಲ ಇರುತ್ತೆ. ಎಲ್ಲವನ್ನೂ ಮೂಟೆ ಕಟ್ಟಿ ಅನಂತಯ್ಯ ತಂಗಿಯನ್ನು ಕುಯ್ ಕರೆದರೆ ಭಾವ ಎದ್ದು ಬಿಡ್ತಾನೆ ಅಂದ್ಕೊಂಡು ಹೆದರಿ ಕತ್ತಲಿನಲ್ಲಿ ಹಿತ್ತಲ ಬಾಗಿಲಿಂದ ಹೊರಗೆ ಬಂದುಬಿಟ್ಟು ಸಂತೋಷವಾಗಿ ತನ್ನ ಮನೆ ದಾರಿ ಹಿಡ್ಕೊಂಡು ಹೊರಟೋಗ್ತಾನೆ. ಸ್ವಲ್ಪ ಸಮಯದ ನಂತರ ಗಂಗಮ್ಮನ ಗಂಡ ನಿದ್ರೆಯಿಂದ ಹೇಳ್ತಾನೆ. ಏನೇ ಊಟ ಎಲ್ಲೇ ಅಂತ ಕೂಗ್ತಾನೆ. ಈಗಷ್ಟೇ ಊಟ ಮಾಡಿದೆಯಲ್ಲ, ಮತ್ತೆ ಕಿರ್ಸ್ತೀಯ ಅಂತ ಅವಳು ಗಂಡನ ದಬಾಯಿಸ್ತಾಳೆ. ಗಂಡ ಮತ್ತಷ್ಟು ಸಿಟ್ಟಿನಿಂದ ಹೆಂಡತಿಯನ್ನು ಹೊಡೆದ. ನಡೆದ ಮೋಸ ತಿಳಿಯಿತು. ಇನ್ನು ಯಾಕೆ ಒಲೆ ಬದಲಾಯಿಸ್ದೆ ಅಂತ ಗಂಗಮ್ಮ ಗಂಡನ ದಬಾಯಿಸ್ಲು. ನನ್ನಿಷ್ಟ, ಸ್ವಂತ ಅಣ್ಣನಿಗೆ ಅನ್ನ ಹಾಕೋದು ನೀನು, ನಾಳೆ ನನ್ನವರು ಬಂದರೆ ಹೇಗೆ ಮಾಡ್ತೀಯಾ, ಹೋಗೋರ್ಗೆ ಅಂತ ಗಂಡ ಹೆಂಡ್ತಿನ ದಬಾಯಿಸ್ತಾನೆ. ಅನಂತಯ್ಯ ತನ್ನ ತಂಗಿ ಮನೆಯಿಂದ ತಂದ ಅಕ್ಕಿಯಲ್ಲಿ ಕೆಲವು ರೂಪಾಯಿಗಳು ಇರುತ್ತೆ. ಅದನ್ನು ನೋಡಿ ತಂಗಿ ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾಳೆ ಅಂತ ತಿಳ್ಕೊಂಡು ಸಂತೋಷವಾಗಿ ಅದನ್ನೆಲ್ಲ ಖರ್ಚು ಮಾಡಿಕೊಂಡು ಒಂದು ಗಾಡಿ ಮನೆಯೆಲ್ಲ ಮಾಡಿಕೊಂಡು ಸುಖವಾಗಿ ಇರ್ತಾನೆ. ನಮಸ್ಕಾರ.